ದೇವರು ಯಾರಾಗಿದ್ದಾರೆ? ಇರುವಾತನು ಅಂದರೆ ಐಶ್ವರ್ಯವಂತನ ಪ್ರೇರೆ. ದೇವರು ಏನು ಮಾಡಿದ್ದಾರೆ ಅಂದರೆ ಅವರ ಹೊಟ್ಟೆಯನ್ನು ಐಶ್ವರ್ಯದಿಂದ ತುಂಬಿದಾರಂತೆ. ಅವರು ಮಿಕ್ಕಿದ ಆಸ್ತಿ ಅಂತ ಮಕ್ಕಳಿಗೆ ಬಿಡ್ತಾರಂತೆ. ಪ್ರೇರೆ, ದೇವರು ತುಂಬ ಕೋಟ್ಯಾಧೀಶವಂತೆ, ತುಂಬ ಕೋಟ್ಯಾಧೀಶ. ಈ ಜಗತ್ತಲ್ಲಿ ಒಬ್ಬನಿಗೆ ಎಷ್ಟೋ ಎಕರೆ ಇರ್ಬೋದು ಪ್ರೇರೆ. ನಮ್ಮ ಬೆಂಗಳೂರಿಂದ ಹಿಡಿದು ಕಾಣತ್ಕೊಂಟೆಯಿಂದ ಹಿಡಿದು ನಮ್ಮ ಬೆಂಗಳೂರು ಪ್ರಾಂತ್ಯದಲ್ಲಿ ಕೆಂಗೇರಿವರೆಗೂ ಕೆಲವ್ರದ್ದು ಇರುತ್ತೆ ಪ್ರೇರೆ ಆಸ್ತಿ. ದೇವರು ಈ ಆಸ್ತಿ ಕೊಟ್ಟವರಲ್ಲ, ಅದಕ್ಕೆ ಐಶ್ವರ್ಯವಂತರು, ಯಜಮಾನನು. ಅಂದರೆ ದೇವರು ಭೂಮಿಗೆ ಉಂಟು ಮಾಡಿದಾಗ ಅದಕ್ಕೆ ಪತ್ರಗಳು, ಪೇಪರ್ಗಳು ಇರಲಿಲ್ಲ ಬೇರೆ. ಮನುಷ್ಯರು ಬೆಳೀತಾ ಬೆಳೀತಾ ತಾವು ವಾಸ ಮಾಡುವಂಥ ಸ್ಥಳಕ್ಕೆ ಒಂದು ಪೇಪರ್ಗಳನ್ನು ಮಾಡಿಕೊಂಡು ಈ ದಿನ ಐಶ್ವರ್ಯವಂತರಾಗಿದ್ದಾರೆ. ಒಳ್ಳೆಯದು. ಆದರೆ ದೇವರ ಚಿತ್ತವೇನೆಂದರೆ ಎಲ್ಲರೂ ಸರಿ ಸಮಾನವಾಗಿ ಹಂಚ್ಕೊಂಡು ತಿನ್ನಬೇಕು ಅಂತ. ಭೂಮಿ ಏನಾದರೂ ನಾವು ತಾಯಿ ಗರ್ಭದಲ್ಲಿದ್ದಾಗ ತಗೊಂಬಂದಿದ್ವಾ? ನಮ್ಮಪ್ಪ ಸಂಪಾದನೆ ಮಾಡಿದ್ದು ಕೆಲವು ಆಸ್ತಿ ಇರುತ್ತೆ, ಮಕ್ಕಳುಗಳು ಅನುಭವಿಸ್ತಾರೆ, ಓಕೆ. ಅವರಪ್ಪನಿಗೆ ಯಾರು ಕೊಟ್ಟರು? ಯೋಚನೆ ಮಾಡಿ, ಒಂಚೂರು ಯೋಚನೆ ಮಾಡೋದಕ್ಕೆ ಕಷ್ಟಪಡಿ.